ಇವತ್ತು ವಿಶೇಷವಾಗಿ ಮಹಿಳೆಯರ ದಿನಾಚರಣೆ. ಅದಕ್ಕಾಗಿ ಸುರಕ್ಷಾ ಎಂಬ ಬೀದರಿನ ಒಂದು ನಾಯಕ ನಟಿ ಅಂತ ಹೇಳಿ ತಪ್ಪಾಗತ್ತ ಅಂತ ಪಾಪ ಅವ್ರು ಕೇಳಿದ್ರು. ಆಮೇಲೆ ಸಡನ್ನಾಗಿ ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಅವರು ತಮಿಳು H2 ಎರಡೂ ಮಾಡ್ತಾ ಇದ್ದಿದ್ದರಿಂದ ಉಪೇಂದ್ರ ಸರ್ಗೆ ಅವ್ರ ತಾಯಿಯವರು ಫೋನ್ ಮಾಡಿದ್ರು. ಉಪೇಂದ್ರ ಅವ್ರ ಪ್ರಿಯಾಂಕ ಅವ್ರ ತಾಯಿಯವರು. ಆಗ ಅಲ್ಲಿಂದ ಉಪೇಂದ್ರ ಅವರು ಮಾತು ಹೇಳ್ತಾರೆ, ಯಾವುದೋ ಜನ್ಮದ ಪುಣ್ಯ ಅಂತ ಒಬ್ಬ ಮೇಧಾವಿ ನಟರ ಜೊತೆ ನಿಮಗೆ ಚಾನ್ಸ್ ಸಿಕ್ಕಿದೆ, ದಯವಿಟ್ಟು ಈ ಸಿನಿಮಾನ ನೀವು ರಿಜೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನೇ ಡೇಟ್ಸ್ ಇದ್ರು ನಾನು ಅಡ್ಜಸ್ಟ್ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ ಅಂಥ ವ್ಯಕ್ತಿ ಜೊತೆ ನೀವು ಸಿನಿಮಾ ಮಾಡಬೇಕು, ದಯವಿಟ್ಟು ಮಾಡಬೇಡಿ ಅಂತಂತ ಹೇಳಿ ಅವತ್ತು ಅವರಿಗೆ ಒಂದು ಹಿತವಚನ ಹೇಳಿ ನಮ್ಮ ಸಿನಿಮಾದಲ್ಲಿ ಅವ್ರು ಇಮಿಡಿಯೇಟಾಗಿ ಡೇಟ್ಸ್ ಕೊಟ್ಟರು. ಆನಂತರ ಎಲ್ಲ ಸಾಂಗ್ಸ್ಗಳು ಹಿಟ್ಟಾಗಿ ಎಲ್ಲ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಕ್ಕೆ ಅವರೊಬ್ಬರು ಕಾರಣ. ದಯವಿಟ್ಟು ಅವರು ವೇದಿಕೆ ಬಂದು ಒಂದೆರಡು ಮಾತಾಡಬೇಕು ಅಂತ ಹೇಳ್ಬೇಕಾಯ್ತು. ಇವತ್ತು ವುಮೆನ್ಸ್ ಡೇ ಬಂದಿದ್ದು. ಎಲ್ಲರಿಗೂ ನಮಸ್ಕಾರ. ಸಂತೋಷ್ ಸರ್, ದೇವರಾಜ್ ಸರ್, ಗುರು ಸರ್, ಉಬಿ, ಗಣೇಶ್ ಅವರೇ, ವೇದಿಕೆ ಮೇಲೆ ಎಲ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ತುಂಬಾ ಇಮೋಷನಲ್ ಆಗ್ತಾ ಇದ್ವಿ. 25 ವರ್ಷ ಆಗಿದೆ ಅಂತ ರೆಟ್ರೋಸ್ಪೆಕ್ಟಿವ್ ಅನಿಸ್ತಾ ಇದೆ, 25 ನಿಮಿಷ ಆಗಿದೆ ಅಂತ. ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಫಸ್ಟ್ ಆಫ್ ಆಲ್, ಅಂಡ್ ಎಸ್ಪೆಷಲಿ ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ವಿಷ್ಣು ಸರ್ ನನ್ನ H2 ಒಂದು ಸ್ಟಿಲ್ ನ್ಯೂಸ್ ಪೇಪರಲ್ಲಿ ನೋಡಿ ಆ ಸ್ಟಿಲ್ ಅವ್ರು ಕಳಿಸಿದ್ರು, ನನಗೇನೋ ಜ್ಞಾಪಕ ಇದೆ. ಸೊ ಅವಾಗ ಅದು ಖಂಡಿತ ಸತ್ಯ. ನಿಮಗೆ ಅಷ್ಟೊಂದು ಮೆಮ್ರಿ ಪವರ್ ಹೇಗಿದೆ ಅಂತ 25 ವರ್ಷದೆಲ್ಲ ಕ್ಲಿಯರ್ ಆಗಿ ಜ್ಞಾಪಕ ಇದೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಬಟ್ ತುಂಬ ಕರೆಕ್ಟಾಗಿ ಹೇಳಿದಿರಿ. ನನಗೆ ತುಂಬ ಆಸೆ ಇತ್ತು, ಬಟ್ ತುಂಬ ಭಯ ಇತ್ತು. ಬಿಕಾಸ್ ನಾನು ತುಂಬ ಹೊಸ ನಟಿ, ಅವಾಗ ತುಂಬ ಚಿಕ್ಕವರು, ರೆಸ್ಪೆಕ್ಟಿಂದ ಆ ಭಯದಿಂದ ನಾನು ಕೇಳಿದೆ, ಎಲ್ಲ ನನ್ನ ಕೈಯಲ್ಲಿ ಸಾಧ್ಯನ ಎಷ್ಟು ದೊಡ್ಡ ಮೂವಿ. ಆ್ಯಂಡ್ ನಾನು ಉಪೇಂದ್ರ ಅವ್ರ ಹತ್ರ ಕೇಳಿದೆ. ಆಮೇಲೆ ಐ ಥಿಂಕ್ ಸರ್ದು ಯಜಮಾನ ಮೂವಿ ರಿಲೀಸ್ ಆಗಿತ್ತು ಅವಾಗ, ಅದಕ್ಕಿಂತ ಆಗಲಿಲ್ವಾ ಅದನ್ನು? ಓಕೆ. ಬಟ್ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೇನೋ ಜ್ಞಾಪಕ ಇದೆ, ಫಸ್ಟ್ ಡೇ ಮೈಸೂರು ಶೂಟಿಂಗ್ನಲ್ಲಿ ಒಂದು ಆಟೋ ಸೀಕ್ವೆನ್ಸ್ ಅಲ್ಲಿ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಆಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ವಿಷ್ಣು ಸರ್ನ ನೋಡಿ ಎಷ್ಟೊಂದು ಜನ ಸೇರ್ಬಿಟ್ರು, ಎಸ್ಪೆಷಲಿ ಲೇಡೀಸು, ಪ್ರೆಗ್ನೆಂಟ್ ಲೇಡೀಸು, ದಟ್ ನಾವು ಶೂಟಿಂಗ್ ಪ್ಯಾಕಪ್ ಮಾಡಿಬಿಟ್ವಿ. ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೊಂದು ಜನ ಬಂದುಬಿಟ್ರು. ಅವಾಗ ನನಗೆ ಗೊತ್ತಾಯ್ತು, ಓ ಮೈ ಗಾಡ್, ಇಷ್ಟೊಂದು ಕ್ರೇಜ್ ಇದೆ ಅವ್ರಿಗೆ. ಆ್ಯಂಡ್ ಅಷ್ಟೊಂದು ಒಳ್ಳೆ ಮನಸ್ಸು ಆ್ಯಕ್ಚುಲಿ. ಬಿಕಾಸ್ ನಾನು ತಾಯಿ ದರ್ಶನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಅಂತ. ಆಮೇಲೆ ಹೇಳಿದ್ರು, ನೀವು ಅನ್ಕೊಳ್ಳೋದು ಬೇಡ, ತಾಯಿ ನಿಮಗೆ ಕರಿಬೇಕು, ಅವಾಗ ನೀವು ಹೋಗೋದು ದರ್ಶನಕ್ಕೆ ಅಂತ ಹೇಳಿದ್ರು. ಸೊ ಆ ಚಾಮುಂಡಿ ತಾಯಿ ಬ್ಲೆಸ್ಸಿಂಗ್ಸು ದಟ್ ನನಗೆ ಈ ಮೂವಿ ನನಗೆ ಸಿಕ್ತು. ಕೋಟಿಗೊಮ್ಮ ನನ್ನ ಫಸ್ಟ್ ರಿಲೀಸ್ ಆ್ಯಕ್ಚುಲಿ ಕನ್ನಡದಲ್ಲಿ. ಇವತ್ತು H2 ಶೂಟಿಂಗ್ ಮುಂಚೆ ಸ್ಟಾರ್ಟ್ ಆಗಿತ್ತು. ಸೊ 100 days ಆಗಿ ಇವತ್ತು 25 ವರ್ಷ ಆಗಿ ತಿರ್ಗಾ ರಿಲೀಸ್ ಮಾಡ್ತಾ ಇದ್ರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಇಮೋಷನಲ್ ಆಗ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಇನ್ನೂ ಈ ಮೂವಿನ ಎಷ್ಟು ಇಷ್ಟಪಡ್ತೀರಾ, ಹಾಡುಗಳು ಇನ್ನೂ ಟಿವಿಯಲ್ಲಿ ಬರೋದು ನಾವು ಕೇಳಿ ಖುಷಿ ಪಡ್ತೀವಿ ಅಂತ ತುಂಬ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮಾತಾಡಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಕನ್ನಡ ಚಲನಚಿತ್ರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಚಿತ್ರದ ನಿರ್ದೇಶಕರಾದ ನಾಗಣ್ಣ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯ ನ್ಯಾಯಾಧೀಶ ಸಂತೋಷ್ ಹೆಗ್ಡೆ ಸರ್, ಶಿವೋದಯಶಂಕರ್ ಪುತ್ರ ಗುರುದತ್ ಅವರು ವೇದಿಕೆಗೆ ಆಗಮಿಸಬೇಕು. ಅವ್ರ ಬಗ್ಗೆ ನಾನು ಏನನ್ನ ಹೇಳಿದ್ರೆ ಫೋನ್ ಮಾಡಿ ನನ್ನ ಬೈತಾರೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ನಾನು ಏನು ಹೇಳಲ್ಲ. ದಯವಿಟ್ಟು ವೇದಿಕೆ ಕೊಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಅದೇ ರೀತಿ ಡೈರೆಕ್ಟರ್ ನಾಗಣ್ಣ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.